ಓಯ್ ಶಂಕರಣ, ತಡಿಯ ನಾನು ಬಂದೆ. ಯಾರೋ? ಓ ಸಿದ್ಧ, ಎಲ್ಲ ಸಿದ್ಧ? ಶಂಕರಣ, ಅಲ್ಲಿಂದ ಕೂಗ್ತೀನಿ, ಕೇಳಿಸ್ತಿಲ್ ನಿನಗೆ? ತಡಿಯೋ ತಡಿಯೋ. ಅಲ್ಲ ಶಂಕರಣ, 15 ಗಂಟೆ ಹೆಚ್ಚು ತಿಂಗಳೇ ಆತು. ಎಲ್ಲಿಗೆ ಹೋಯ್ದೆ ನೀನು? ಊರರೆಲ್ಲ ಏನೊಂದು ಮಾತಾಡ್ಕೊಂತವ್ರು ಗೊತ್ತೇ? ಅವನು ಊರು ಬಿಟ್ಟು ಹೋದ್ನಂತೆ. ಅಯ್ಯೋ, ದೇಶಾಂತರ ಓಡೋದ್ನಂತೆ. ಎಲ್ಲ ಮಾತಾಡ್ಕೊಂತವ್ರೆ. ಮಾತಾಡ್ತೀರಾ? ಹೆಚ್ಚು ಕಮ್ಮಿ ಮಾತಾಡೋದೇನು? ತಟ್ಟು ತುಂಬಾ ಅನ್ನ ಹಿಡ್ಕೊಂಡು, ಅನ್ನಕ್ಕೊಂದ್ ಲೀಟರ್ ಹಾಲು ಒಯ್ಕೊಂಡು, ಬೆಲ್ಲನು ಬಾಳೆಹಣ್ಣು ಹಾಕೊಂಡು ಕಿವುಚ್ಕೊಂಡು ಉಂಡು ಹಬ್ಬ ಮಾಡಿದ್ರೆ ಮಾಡ್ಬಿಡ್ತೀರಾ? ಶಂಕರಣ, ನಾವೆಲ್ಲ ಹಂಗ್ ಮಾಡ್ತೀವಿ ನಾನು. ನಾಳೆ ಕೇಳಿನಪ್ಪ, ಎಲ್ಲಿಗೆ ಹೋಯ್ದೆ ಏನ್ ತಾನು ಎತ್ತ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ನಾನೇನಾ ಈ ಕೋಶ ಓದು ದೇಶ ಸುತ್ತು ಅಂತ ಕೇಳಿದ್ಯಲ್ಲಣ್ಣ? ನಾ ಕೇಳಿದೀನಿ. ಹಿಂಗೆ ಕೋಶ ಓದಿ ಓದಿ ಸಾಕಾಗಿ ದೇಶ ಸುತ್ತನ ಅಂತ ಹೋಯ್ತೀನಿ ಅಣ್ಣ. ತಿಂಗಳಿಗೆ ದೇಶ ಸುತ್ತಬಿಟ್ಟೆ ಅಣ್ಣ. ಹೋದೆ ಬೆಂಗಳೂರು ತನಕನ. ಆ ವಿಧಾನಸೌಧ, ಆ ಕೋರ್ಟು, ಆ LH, ಶಾಸಕರ ಭವನ, ಆಳ ಮೂಳ ನೋಡ್ಕೊಂಡ್ ಬರೋಣ ಅಂತ. ಇಲ್ಲಲ್ಲ, ಡೆಲ್ಲಿಗೆ ಹೋದ್ರು ಇದೆ ಅಂತ ವಾಪಸ್ ಬಂದೆ ಕಣ. ಏನಣ್ಣ, ಎಲ್ಲಿಗೆ ಹೋದ್ರು ಇದೆಯಾ ಕಣ? ಎಲ್ಲಿಗೆ ಹೋದ್ರು ಇದೆಯಾ? ನಮ್ ಜನ ಬುದ್ಧಿ ಕಲಿಯೋವರೆಗೂ ಎಲ್ಲಿಗೆ ಹೋದ್ರು ಇದೆಯಾ? ಅಲ್ಲಣ್ಣ, ಜನ ಏನ್ ಬುದ್ಧಿ ಕಲಿಬೇಕು ಅಂತ ನೋಡ, ನಿನ್ಗೆ ಅರ್ಥ ಹಂಗೆ ಹೇಳ್ಬೇಕು ಅಂದ್ರೆ ನೋಡ, ಅಮೃತ ಅನ್ನೋದು ಕಾಲ್ ಬಡ್ಡೆಗಿದ್ರು ನಮ್ ಜನಕ್ಕೆ ಬೇಡ ಕಣ. ವಿಷ 7 ಸಪ್ತ ಸಾಗರದ ಆಚೆ ಇರ್ಲಿ, ಅದನ್ನ ತಾಮಂದ್ ಕುಡಿತಾರೆ. ಅಲ್ಲಣ್ಣ, ಅಮೃತ ವಿಷ ಏನ್ ಬಿಡಿಸಿ ಅಣ್ಣ ನೀನೊಂದು ಬೆಳಗ್ಗೆನೆ ನೋಡ. ನೀನು ಬೆಳಗ್ಗೆ ಹಾಲ್ ಬೇಕಲ್ಲಪ್ಪ ನಿಮ್ ಮನೆ ಕಾಪಿ ಟೀಗೆ. ಹಾಲು ಎಲ್ಲಿಂದ ತತ್ತೀಯ? ನೀನೊಂದು ಹಾಲ ನಾನ್ ತರದ ಕೊನೆ ಮನೆ ರಂಗು ಹೇಳಿರ್ತೀನಿ, 2 ಲೀಟರ್ ಹಾಲು ಹಾಕಿ ಹೋಗ್ತಾನೆ ನಮ್ಮ ಮನೆಗೆ ಬಂದು ಅವನು. ನಾನ್ ತರಕ್ ಅವನ ಮನೆ ಬಡ್ಡಿಗೆ ಹೋಗ್ಬೇಕನೋ. ನೋಡ್ದ್ಯಾ? ಹಾಲಾದ್ರೆ ಅಮೃತದಂತ ಹಾಲನ್ನ ಯಾವನಾರು ತಂದು ಕೊಡ್ಲಿ ಬಡ್ಡಿಗೆ ಅಂತ ಹೇಳ್ತೀರಾ. ವಿಷ ಆದ್ರೆ ಆಲ್ಕೋಹಾಲ್ ಆದ್ರೆ ಓಹೋ, ಅಲ್ಲಿ ಹೋದ್ರು ನನಗೆ ಬೇಕು, ಇಲ್ಲಿ ಹೋದ್ರು ಬೇಕು, ಅದು ನಾನು ಅದು 7 ಸಾಗರದ ಆಚೆ ಇರ್ಲಿ ತಗೊಂಬರ್ತೀನಿ ಅಂತ ತತ್ತೀರಾ. ಹೌದಾ ಇಲ್ವೋ? ಅವೆಲ್ಲ ಹಂಗೆ ಕಾರಣ. ನೀನೇನಣ್ಣ, ಅವೆಲ್ಲ ಕಾಮನ್ ಕಾರಣ ಅಷ್ಟೇ ಅಲ್ವೋ? ಈ ಜನ ಹೆಂಗಾಗ್ಬಿಟ್ಟಿದ್ರೆ ಗೊತ್ತಾ ನೀವು? ಈ ಓಟ್ ಹಾಕೋ ಸಮಯದಲ್ಲಿ ಓಟ್ ಕೇಳಕ್ ಬಂದಾಗ ಈ ಜನಪ್ರತಿನಿಧಿಗಳು ಅವರು ಹಣ ಓಟ್ ಹಾಕ್ರಿ, ಅಕ್ಕ ಓಟ್ ಹಾಕ್ರಿ, ಅಯ್ಯೋ ನೀವು ನಮ್ ತಾಯಿ ಇದ್ದಂಗೆ, ನೀವು ನಮ್ ತಂದೆ ಇದ್ದಂಗೆ ಅಂತ ಹೇಳಿ ನಿಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಒಂದ್ ಮುಖದ ಮೇಲೆ ಒಂದ್ 4 ನೋಟ್ ಬಿಸಾಕಿ ಓಟ್ ಹಾಕ್ಸ್ಕೊಂಡು ಹೋಗ್ಬಿಡ್ತಾರ. ನೀವು ಆ ನೋಟ್ನ ಆಯ್ಕಂತೀರಾ. ಅದೆಲ್ಲ ಆದ್ಮೇಲೆ ನೀವು ಅಕ್ಕ ನಮ್ಮೂರಿಗೆ ಒಂದು ಆಶ್ರಯ ಮನೆ, ನನಗೊಂದು ಆಶ್ರಯ ಮನೆ ಕೊಡ್ರಿ ಅಣ್ಣ, ನಮ್ಮೂರಿಗೆ ಒಂದು ರೋಡ್ ಮಾಡ್ರಿ ಅಣ್ಣ, ಒಂದು ಬಸ್ ಬಿಡ್ರಿ ಅಣ್ಣ, ಕೆಂಪು ಬಸ್ ಅಂತ ಹೇಳಿ 5 ವರ್ಷದವರೆಗೂ ಅವ್ರ ಮುಖನ ಕಾಯ್ತಾನೆ ಇರ್ತೀರಾ. ಅವ್ರ ಮನೆ ಮುಂದೆ ಹೋಗಿ ಹಂಗ್ಲಾಡ್ತಾನೆ ಇರ್ತೀರಾ. ಅಲ್ಲಿಗೆ ಕೆಟ್ಟದ್ ಮಾಡಿ ಒಳ್ಳೇದ್ ಬೇಕು ಅಂದ್ರೆ ಎಲ್ಲಿಂದನ ಸಾಧ್ಯ? ಅಯ್ಯಯ್ಯಯ್ಯೋ, ಇದು ಸಮಸ್ಯೆ ಆಗಿರೋದು. ಒಳ್ಳೇದ್ ಕಲ್ಸಿದ್ರೆ ಒಳ್ಳೇದ್ ಆಗೋದು. ಕಲಿಸ್ಬೇಕಾದ್ರೆ A ಫಾರ್ ಆಪಲ್, B ಫಾರ್ ಬಾಲ್, ಅದ್ ಬಿಟ್ರೆ ಏನು ಗೊತ್ತಿಲ್ಲ. ಈಗ ಸಂವಿಧಾನ ಗೊತ್ತಾ ನಿಮಗೆ ಅಂದ್ರೆ ಎಲ್ಲಿಂದ ಗೊತ್ತಾಗಿತ್ತು ನಮಗೆ? ಸಂವಿಧಾನ ತಿಳ್ಕೊಬೇಕಾಯ್ತು ಅಂತಾರೆ. ಹೆಂಗಪ್ಪ ತಿಳ್ಕೊಳೋದು? ನಾನು ಓದಿದ್ ನೋಡಿದ್ರೆ ಸ್ಟೇಟ್ ಸಿಲೆಬಸ್ ಅಂತ ಒಬ್ಬ ಹೇಳ್ತಾನೆ, ಅಯ್ಯಯ್ಯೋ ನಾವು ಸೆಂಟ್ರಲ್ ಸಿಲೆಬಸ್ ಓದಿದ್ದು ಅಂತಾರೆ. ನಿಮ್ ಕತೆ ಯಾಕೆ ಹಿಂಗ್ ಹೇಳೋಣ? ಅಯ್ಯಯ್ಯೋ, ನಮ್ ರಾಜಕಾರಣಿಗಳು ಮಾಡೋ ತಪ್ಪಿಗೆ ಅವ್ರದ್ದು ಅಧಿಕಾರಕ್ಕೆ ಬಂದಾಗ ಈ ಪಾಠಗಳು ನೀಡ್ರಿ ಅಂತಾರೆ, ಇನ್ನೊಬ್ಬ ಅಧಿಕಾರಕ್ಕೆ ಬಂದಾಗ ಇದನ್ ಕಿತ್ತೋಸಿರಿ ಅದು ನೀಡ್ರಿ ಅಂತಾರೆ. ಯಾವ್ದನ್ ಓದೋದು? ಯಾವ್ದನ್ ಓದ್ಬೇಕು ಗೊತ್ತಿಲ್ಲ. ಕೊಟ್ರೆ ನ್ಯಾಯಾಂಗನೂ ಅತ್ಲಾಗ ಹಂಗೆಯ, ಈ ಕಡೆ ಕಾರ್ಯಾಂಗನೂ ಇತ್ಲಾಗ ಹಿಂಗೆಯ, ಇತ್ಲಾಗ ಶಾಸಕಾಂಗನೂ ಇತ್ಲಾಗ ಹಿಂಗೆಯ. ನೀನು ಬಿಡು, ಆ ಮಾಧ್ಯಮದಾರರು ಇವ್ರನ್ನೆಲ್ಲ ಬೆಂಡೆತ್ತಾರೆ ಅಂತ ಅಂದ್ಕೊಂಡ್ರೆ ಅವರು ಅಲ್ಲಿ ನಮ್ಮೂರಾಗೆ ಅನ್ಯಾಯ ಆಕೈತಿ ಅಂತ ಹೇಳಿ ತಾಂಡೋಗಿ ಎಲ್ಲ ರಿಪೋರ್ಟ್ ನಾವೇ ತಾಂಡೋಗಿ ಕೊಟ್ರುವೆ ಅಯ್ಯಯ್ಯೋ ಅಂತಾರೆ. ಅದು ತೋರಿಸ್ರಿ ಅಂದ್ರೆ ಅದೇ ಮೊನ್ನೆ ಯಾರನ್ನ ಗಂಟೆ ಕುಂಡಿಸ್ಕೊಂಡು ಅಮ್ಮನ್ ಕುಂಡಿಸ್ಕೊಂಡು ಸೆಲೆಬ್ರಿಟಿ ನಿಮಗೆ ನೀವು ಹಚ್ಚುವ ಲಿಪ್ಸ್ಟಿಕ್ ಯಾವುದು ಅಂತ ಕೇಳ್ತಾರೆ. ನೀವು ಓಡಾಡುವ ಕಾರ್ ಯಾವುದು ಅಂತ ಕೇಳ್ತಾರೆ. ಕಾರಿಗೆ 4 ಚಕ್ರ ಇದೆಯೇ ಇಲ್ಲ 2 ಚಕ್ರ ಇದೆಯೇ ಅಂತ ಕೇಳ್ತಾರೆ. ಅಯ್ಯೋ, ಏನ್ ಹೇಳೋಣ ನಮ್ಮ ಮಾಧ್ಯಮದವ್ರ ಕಥೆನ. ಅಲ್ಲ, ಸೋಷಿಯಲ್ ಮೀಡಿಯಾ ಇಲ್ದಂಗಿದ್ರೆ ಇವ್ರನ್ನೆಲ್ಲ ಹಿಡಿಯಕ್ಕಾಗದೆ ಅಂತ. ಅಯ್ಯಪ್ಪ, ಯಾವಾಗ ಬದಲಾಗ್ತಾರೋ, ಯಾವಾಗ ಸರಿ ಆಗ್ತಾರೋ. ಇವನ್ ರಾಜ ಹುಲಿ, ಇವನು ಹುಲಿಯಾ, ಇವನ್ ಸಿಂಹಾಸನಾಧೀಶ, ಚಕ್ರವ್ಯೂಹ, ಆಮೇಲೆ ಕುರುಕ್ಷೇತ್ರ ಅಂತೆಲ್ಲ ಹೇಳಿ ಅವನು ನಮಗೆ ಕೆಲಸ ಮಾಡಕ್ಕಿರೋ ಅಂತ ಸಂಬಳದ ಆಳು ಅನ್ನೋದನ್ನ ಮರೆಸೇ ಬಿಡ್ತಾರೆ. ಅವ್ನು ಕೆಲಸ ಮಾಡ್ತಾನೆ, ನಾವು ಸಂಬಳ ಕೊಡ್ತಿದೀವಿ ಅನ್ನೋದನ್ನ ಮರೆಸೇ ಬಿಡ್ತಾರೆ. ಅಲ್ಲ, ಇವರೆಲ್ಲ ಯಾಕೆ ಹಿಂಗಾದ್ರು? ತಿಳುವಳಿಕೆ ಅಲ್ಲ, ಓದ್ಲಿಲ್ದಾರದಲ್ಲ ಸಮಸ್ಯೆ, ಇಲ್ಲಿ ಓದಿರೋದೇ ಬಾರಿ ಸಮಸ್ಯೆ ಆಗ್ತಿರೋದು. ಇದೆಲ್ಲ ಯಾವಾಗ ಸರಿ ಹಾಕಿತಿ ಅಂತೇಳಿ. ಇವರಿಗೆ TRP ಬೇಕು, ಇವರಿಗೆ MRP ಬೇಕು, ಇನ್ನೊಬ್ರಿಗೆ ಓಟ್ ಬೇಕು, ಅದಕ್ಕೊಂದಿಷ್ಟು ನೋಟ್ ರಸಿಬೇಕು. ಅಲ್ಲ, ಎತ್ಲಾಗ ಹೋದ್ರೆ ಏನ್ ಕತೆ ಅಂತೇಳಿ. ಇಲ್ಲಲೇ ಸಿದಾ ಒಂದ್ ಪಕ್ಷ ಮಾಡ್ಬಿಡ್ಬೇಕಣ್ಣ, ನಾವೇ ಒಂದ್ ಪಕ್ಷ ಮಾಡ್ಬಿಡ್ಬೇಕು ಅಣ್ಣ. ಹಂಗೇನಾದ್ರು ಇದ್ರಿಗೆ ಹೇಳೋಣ ಅಣ್ಣ. ಜನ ಕರ್ಕೊಂಬರೋದೆಲ್ಲ ನಂದೇ ಕಾರಣ ಅಣ್ಣ. ಫ್ಲಕ್ಸ್, ಬ್ಯಾನರ್, ಬಂಟಿಂಗ್ಸ್, ಆಳ ಮೂಳ, ನೀನ್ ಒಂದಿಷ್ಟು ದುಡ್ಡು ಮಾಡಿ ಅಣ್ಣ ಸಾಕು, ಎಲ್ಲ ನಾನೇ ವ್ಯವಸ್ಥೆ ಮಾಡ್ತೀನಿ. ಓಹೋ ಸಿದ್ಧ, ಎಲ್ಲ ನೀನೇ ವ್ಯವಸ್ಥೆ ಮಾಡ್ತೀಯಾ? ನಮ್ ಪಕ್ಷ ಹೆಂಗಿರುತ್ತೆ ಗೊತ್ತೇನಲ್ಲಿ? ದುಡ್ಡ
ದುಡ್ಡು ಹಂಚಲ್ಲ, ಸಭೆ ಮಾಡಲ್ಲ, ಸಮಾರಂಭ ಮಾಡಲ್ಲ, ಆಮೇಲೆ ಬ್ಯಾನರ್ ಕಟ್ಟಲ್ಲ, ಪಿನ್ ಟು ಪಿನ್ ಲೆಕ್ಕ ಕೊಡ್ಬೇಕು ಜನಗಳ ದುಡ್ಡನ್ನ. ಅದು ಅದು ಆಮೇಲೆ ನೋಡ್ಲಿ ಸರಿಯಾಗಿ ಕೆಲಸ ಮಾಡ್ದಂಗಿದ್ರೆ ಅಧಿಕಾರದಿಂದ ಬಿಟ್ಟೋಗ್ಬೇಕು. ಈ ತರದ್ ಪಕ್ಷ ಮಾಡ್ತೀವಿ, ಮಾಡಿದ್ರೆ ಈ ತರದ್ ಒಂದು ಪಕ್ಷ ಮಾಡ್ತೀವಿ. ಅಣ್ಣ ನೀನ್ ಹೇಳಿದ್ ಎಲ್ಲೋ ಕೇಳ್ದಂಗೈತ್ ಕಣ. ಉಪೇಂದ್ರ ಅದ್ಯಾವುದೋ ಪ್ರಜಾಕೀಯ ಅಂತ ಹೇಳಿ ಒಂದು ಪಕ್ಷ ಮಾಡಿದಾರೆ ಕಣ, ಅದು ಹಿಂಗೆ ಇಟ್ಕೊಳ್ಳೋಣ. ಉಪೇಂದ್ರ ಪ್ರಜಾಕೀಯ ಅನ್ನೋದೊಂದು ಪಕ್ಷ ಮಾಡಿದ್ರೆ ಹಿಂಗೆ ಐತಾ? ಅಲ್ಲ ಕಣ, ನಾವ್ ಒಂದ್ ಕಡಿದ್ನಲ್ಲ ಉಪೇಂದ್ರ ಮಾಡ್ಬಿಡ್ತಾರಲ್ಲ ಹೆಂಗೆ ಅಂತ. ಏನಾರಾಗ್ಲಿ ಒಳ್ಳೇದ್ ಮಾಡಿದ್ದಾರೆ. ಆ ಪಕ್ಷದ ಏನಂದ್ರೆ ಪ್ರಜಾಕೀಯ, ಉತ್ತಮ ಪ್ರಜಾಕೀಯ ಅಂತ ತಾನೆ. ಓಹೋ ಅಣ್ಣ ಅದಕ್ಕೊಂದು ವೆಬ್ಸೈಟ್ ಮಾಡಿದಾರೆ ಕಣ, www.PRAJEEKEY ಪ್ರಜಾಕೀಯ.org ಅಂತೇಳಿ. ಅದಕ್ಕೆ ಹೋಗಿ ನೋಡ್ರಿ ಎಲ್ಲ ಗೊತ್ತಾಗುತ್ತೆ ಕಣ. ಅಣ್ಣ ಅವ್ರು ಏನು ದುಡ್ಡು ಹಣ ಎಂಡ ಯಾವ್ದು ಇಲ್ಲ ಕಣ. ಇದು ರಾಜಕಾರಣನೇ ಅಲ್ಲ ಅಂತ ಕಾರಣ, ಪ್ರಜಾಕಾರಣ ಅಂತ ಕಾರಣ. ಲೇಸಿದಾ ಯಾವೊಂದ್ ಬತ್ತನೋ ಇಲ್ಲೋ ಗೊತ್ತಿಲ್ಲ ನಮ್ಮೂರಿಗೆ. ನಿಮ್ ಬತ್ತಿಯಲ್ಲೇ ಬಲ್ಲೆ ನಾನು ನೀನು ಹೋಗೋಣ. ನೀನ್ ಬತ್ತಿಯಲ್ಲ ಗೊತ್ತಿಲ್ಲ ಕಣಲೆ, ನಾನು ಹೋಗ್ತೀನಿ ಕಣಲೆ. ಲೇ ಪಕ್ಷ ಮಾಡಿದರೆ ಇಷ್ಟೆಲ್ಲ ಮಾಡಿದರೆ ಅಂದ್ರೆ ಅವ್ರು ಕರೆಕ್ಟ್ ಆಗಿದ್ದಾರೆ. ಹೋಗೋಣ, ನಾವು ಹೋಗಿ ಜವಾಬ್ದಾರಿ ತಾಣೋಣ. ನಾವು ಒಂದಿಷ್ಟು ಜವಾಬ್ದಾರಿ ತಾಣ ಕೆಲಸ ಮಾಡೋಣ. ಅವ್ರು ಸರಿಲ್ಲ ಇದು ಸರಿಲ್ಲ ಅಂತ ಹೇಳಿದ್ದೆಲ್ಲ ಸಾಕು. ಇನ್ನ ನಾವೆಲ್ಲರೂ ಸೇರಿ ಜವಾಬ್ದಾರಿ ತಾಣ. ನೀವು ತಾಂತೀರಾ? ಓಹೋ ನೀವು ತಾಣಕ್ಕಾಗಲ್ಲ. ಯಾಕೆ ಹೇಳ್ರಿ, ನೀವು ಬರೀ ರೀಲ್ಸ್ ನೋಡೋರು, ರೀಲಲ್ಲೇ ಮಗ್ನ ಆಗಿರೋರು. ರಿಯಲ್ ಬೇಕಿಲ್ಲ ನಿಮಗೆ. ರೀಲ್ಸ್ ಎತ್ರಿ ಶೇರ್ ಮಾಡ್ರಯ್ಯ, ವಿಷಯ ತಿಳ್ಕೊಳ್ರಯ್ಯ ಅಂದ್ರೆ ನೋ ನಾವೆಲ್ಲ ಇದನ್ನೆಲ್ಲ ಮಾಡಕ್ಕಾಗಲ್ಲ. ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಯ್ಯೋ ಅಂತೀರಿ. ಆಯ್ತು ಹಾಳಾಗ್ ಹೋಗ್ಲಿ. ಪ್ರಜಾಕೀಯ www.PRAJEEKEY ಪ್ರಜಾಕೀಯ.org ನೋಡ್ಬಿಡ್ರಿ. ಇನ್ನೇನ್ ಹೇಳ್ಬೇಕು, ಹೇಳದ್ನೆಲ್ಲ ಹೇಳ್ಬಿಟ್ಟಿದೀನಿ. ಇನ್ನು ಹಿಂಗೆ ಹೇಳ್ತಾ ಇರ್ತೀವಿ. ನೀವು ಕೇಳೋ ಮುಂಟ ಹೇಳ್ತಾ ಇರ್ತೀವಿ, ನೀವು ನೋಡೋ ಮುಂಟ ಹೇಳ್ತಾ ಇರ್ತೀವಿ, ನೀವು ಮಾತಾಡೋ ಮುಂಟನು ಹೇಳ್ತಾ ಇರ್ತೀವಿ. ಬರಲಾ ಪ್ರಜಾಕೀಯ ನೋಡ್ರಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ